ನಮಸ್ತೆ, ನಾನು ವಸಂತಲಕ್ಷ್ಮಿ. ಧಾರ್ಮಿಕ ಹಿನ್ನೆಲೆಗಳನ್ನು ಅಳವಡಿಸಿಕೊಂಡು ಒಂದೊಂದು ಆಚರಣೆಗಳಿಗೂ ಕೂಡ ಅದರದ್ದೇ ಆದಂತಹ ಕಥೆಯನ್ನು ಆಧರಿಸಿಕೊಂಡು ನಾವು ಆಚರಿಸ್ತಾ ಇದ್ದೇವೆ. ಅಂಥ ಆಚರಣೆಗಳಲ್ಲಿ ನಾವು ದತ್ತ ಜಯಂತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅಳವಡಿಸಿಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಒಂದೊಂದು ಹಿನ್ನೆಲೆ ಇದೆ. ಹಾಗೆ ನಾವು ಆ ಪ್ರಕಾರವಾಗಿ ನಾವು ಅದನ್ನು ನಂಬಿ ಆಚರಿಸ್ತಾ ಇದ್ದೇವೆ. ಇಂಥ ಮಾಹಿತಿಗಳನ್ನು ತಿಳಿದುಕೊಳ್ಳುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿರ್ತದೆ. ಯಾವುದೇ ಮಾಹಿತಿಗಳು ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ ಅಂದರೆ ನಮಗೆ ಯಾವುದೂ ಗೊತ್ತಿಲ್ಲ. ಎಲ್ಲಿ ಸಿಗ್ತದೆ ಒಂದಷ್ಟು ನಮ್ಮ ತಿಳುವಳಿಕೆಗೆ ತಂದುಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ. ಅದಕ್ಕಾಗಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು, ಕಥೆಗಳನ್ನು ನಾನು ಈ ಒಂದು ಚಾನಲ್ನ ಮೂಲಕ ತಿಳಿಸ್ತಾ ಬರ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ನನ್ನ ಈ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದತ್ತ ಜಯಂತಿಯ ಬಗ್ಗೆ ಅಂದರೆ ನಾವು ಡಿಸೆಂಬರ್ 4 ಗುರುವಾರದಂದು ಆಚರಿಸಿರುವಂತಹ ದತ್ತ ಜಯಂತಿಯ ಬಗ್ಗೆ ಹೇಳ್ತಾ ಇದ್ದೇನೆ. ಗುರುಪೂರ್ಣಿಮೆ ಅಂದರೆ ಮಾರ್ಗಶಿರ ಮಾಸದ ಗುರುಪೂರ್ಣಿಮೆಯ ದಿವಸ ಬರುವಂತಹ ದತ್ತ ಜಯಂತಿ ಅಥವಾ ದತ್ತಾತ್ರೇಯ ಜಯಂತಿಯ ಬಗ್ಗೆ ಹೇಳ್ತಾ ಇದ್ದೇನೆ. ಈ ದತ್ತಾತ್ರೇಯ ದೇವರು ಅಂದರೆ ಯಾರು? ಗುರು ಸಮಾನವಾಗಿರುವಂತಹ ಈ ದೇವರನ್ನು ನಾವು ಯಾಕೆ ಪೂಜಿಸ್ತಾ ಇದ್ದೇವೆ? ಇದರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಸೃಷ್ಟಿಕರ್ತರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಮ ಸೃಷ್ಟಿಕರ್ತರು ಅಂತ ನಾವು ನಂಬಿದ್ದೇವೆ. ಭೂಮಂಡಲವನ್ನೇ ಸೃಷ್ಟಿ ಮಾಡಿರುವಂಥವರು ಅಂತ ನಂಬಿದ್ದೇವೆ. ಅಂತಹ ಒಂದು ಮಗನನ್ನು ಪಡಿಬೇಕು ಅಂತ ಹೇಳಿ ಅತ್ರಿ ಹಾಗೂ ಅನಸೂಯ ದೇವಿ ಈ ದಂಪತಿಗಳಿಗೆ ಆಸೆ ಆಗ್ತದೆ. ಅದಕ್ಕಾಗಿ ದೀರ್ಘವಾದಂತಹ ತಪಸ್ಸು ಮಾಡಿದಂತಹ ಅನಸೂಯ ದೇವಿ ತಮ್ಮ ಸದ್ಗುಣ ಸಂಪನ್ನೆ ಆಗಿರ್ತಾಳೆ. ಉತ್ತಮವಾದಂತಹ ತಪಸ್ಸನ್ನು ಮಾಡ್ತಾ ಈ ಒಂದು ಒಳ್ಳೆಯ ಮಗನನ್ನು ಪಡಿಬೇಕು ಅಂತ ಮನದಾಳದಲ್ಲಿ ಆಸೆ ಇರ್ತದೆ. ಹಾಗೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೃಷ್ಟಿಕರ್ತರಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇದು ತಲುಪಿರ್ತದೆ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರನು ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಇರುವಾಗ ಅವರ ಪತ್ನಿಯರಾದಂತಹ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿಗೆ ಅಸೂಯೆ ಉಂಟಾಗ್ತದೆ. ಈಗ ಒಂದು ಸ್ತ್ರೀ ಈ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾಳಲ್ಲ ಅನ್ನುವ ಒಂದು ಅಸೂಯೆಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಹೋಗಿ ಈ ಒಂದು ತಪಸ್ಸನ್ನು ನೀವು ಭಂಗ ಮಾಡಬೇಕು ಅನ್ನುವ ಒಂದು ಯಾವ ರೀತಿ ಅವಳು ತಪಸ್ಸು ಮಾಡ್ತಾ ಇದ್ದಾಳೆ ಪರೀಕ್ಷೆ ಮಾಡಬೇಕು ಅನ್ನುವ ಒಂದು ಆಶಯವನ್ನು ಇಟ್ಟು ಅವರು ಅನಸೂಯ ದೇವಿಯಲ್ಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಳಿಸ್ತಾರೆ. ಹಾಗೆ ಕಳಿಸಿರುವಂತಹ ಸಂದರ್ಭದಲ್ಲಿ ಅನಸೂಯೆ ದೀರ್ಘವಾದಂತಹ ತಪಸ್ಸು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಸಾಧುವಿನ ರೂಪವನ್ನು ತಾಳಿಕೊಂಡು ಅವರು 3 ಜನರು ಅವಳ ಮನೆಗೆ ಹೋಗ್ತಾರೆ. ಅತಿಥಿ ದೇವೋ ಭವ ಅನ್ನುವ ರೀತಿಯಲ್ಲಿ ಅನಸೂಯ ದೇವಿ ಬಂದಂತಹ ಅತಿಥಿಗಳನ್ನು ಸತ್ಕಾರ ಮಾಡ್ತಾಳೆ. ಅತ್ರಿ ಅಂದರೆ ಅವಳ ಅನಸೂಯ ದೇವಿಯ ಗಂಡ ಇಲ್ಲದಂತಹ ಸಂದರ್ಭದಲ್ಲಿ ಬಂದಿರುವುದರಿಂದ ಆಕೆ ಸತ್ಕಾರವನ್ನು ಮಾಡ್ತಾ ಇರ್ತಾಳೆ. ಸತ್ಕಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಿವಸ್ತ್ರಳಾಗಿ ನೀನು ನಮಗೆ ಊಟವನ್ನು ಬಡಿಸಬೇಕು ಅಂತ ಹೇಳ್ತಾರೆ. ಈ ಒಂದು ಮನಸ್ಥಿತಿಯನ್ನು ಕೇಳಿದಾಗ ಅನಸೂಯ ದೇವಿಗೆ ಅತ್ಯಂತ ಕೋಪ ಬರ್ತದೆ. ಆದರೆ ಅವಳು ಮಾಡ್ತಾ ಇರುವಂತಹ ವ್ರತದಲ್ಲಿ ಕೋಪ ಮಾಡಬಾರ್ದು ಅನ್ನುವ ಒಂದು ಉದ್ದೇಶವನ್ನು ಇದ್ದದರಿಂದ ಅವಳು ತನ್ನ ಗಂಡ ಅತ್ರಿಯ ಕಮಂಡಲದಲ್ಲಿ ಇರುವಂತಹ ಆ ತೀರ್ಥವನ್ನು ತರ್ತಾಳೆ. ತಂದು ಈ 3 ಜನರಿಗೆ ಪ್ರೋಕ್ಷಣೆಯನ್ನು ಮಾಡ್ತಾಳೆ. ಅಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮಗುವಿನ ರೂಪವನ್ನು ತಾಳ್ತಾರೆ. ಮಗುವಿನ ರೂಪವನ್ನು ತಾಳಿದಾಗ ಅನಸೂಯೆ ದೇವಿ ತನ್ನ ಎದೆ ಹಾಲನ್ನು ಕೊಟ್ಟು ಅವರ 3 ಜನರನ್ನು ಸಂತೈಸ್ತಾಳೆ, ಸಂತೃಪ್ತಿ ಪಡಿಸ್ತಾಳೆ. ಇಂತಹ ಸಂದರ್ಭದಲ್ಲಿ ಗಂಡ ಅತ್ರಿ ಹೊರಗೆ ಹೋದವನು ಮನೆಗೆ ಬರ್ತಾನೆ. ಬಂದ ಸಂದರ್ಭದಲ್ಲಿ ನಡೆದ ಕಥೆಯನ್ನು ಅನಸೂಯೆ ದೇವಿ ಹೇಳ್ತಾಳೆ ಹಾಗೂ ಅತ್ರಿ ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ಸಂಗತಿಯನ್ನು ತಿಳಿದುಕೊಳ್ತಾನೆ. ಹಾಗೆ ಅವನು ಇರುವಂತಹ ಸಂದರ್ಭದಲ್ಲಿ ಕತ್ತಲೆ ಆದರೂ ಸಂಜೆ ಆದರೂ ಕೂಡ ಅಥವಾ ಸಮಯ ಕಳೆದರೂ ಕೂಡ ನಮ್ಮ ಗಂಡಂದಿರು ಬರಲಿಲ್ಲ ಎಂದು ತವಕಗೊಂಡಂತಹ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿ ಕಳವಳಗೊಳ್ತಾರೆ. ಹಾಗೆ ಅವರು ಗಂಡನನ್ನು ಹುಡುಕ್ತಾ ಅನಸೂಯ ದೇವಿಯ ಮನೆಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಎಲ್ಲಿ ಹುಡುಕಿದ್ರು ಗಂಡ ಎಂದಿರು ಇಲ್ಲ ಅನ್ನುವ ಒಂದು ಯೋಚನೆ ಬಂದಾಗ ಅನಸೂಯ ದೇವಿಯಲ್ಲಿ ಕೇಳ್ತಾರೆ ಏನಾಯಿತು ಅಂತ. ಆ ಸಂದರ್ಭದಲ್ಲಿ ನಡೆದ ಕಥೆಯನ್ನು ಅವಳು ಹೇಳ್ತಾಳೆ. ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದದ್ದು ಅಂತ ಅವಳಿಗೆ ಗೊತ್ತಿರುವುದಿಲ್ಲ. ಹೇಳಿದಾಗ ಅವಳು ಆ ಕಥೆಯನ್ನು ಕೇಳಿ ಅವಳು ಒಂದು ಸಂತೋಷ ಪಡ್ತಾಳೆ. ಹೀಗಾಯ್ತಲ್ಲ, ಆದರೆ ಅವರಿಬ್ಬರು 3 ಜನ ಮಕ್ಕಳ ರೂಪದಲ್ಲಿರುವುದನ್ನು ನೋಡಿ ಅತ್ರೆ ಅವರನ್ನು ಆಶೀರ್ವಾದ ಮಾಡಿ ಮತ್ತೆ ಅವರನ್ನು ಬ್ರಹ್ಮ ವಿಷ್ಣು ರೂಪಕ್ಕೆ ತರ್ತಾರೆ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನರು ಈ ಒಂದು ದಂಪತಿಗಳ ಮಾಡ್ತಾ ಇರುವಂತಹ ಒಂದು ಆಚರಣೆ ತಪಸ್ಸನ್ನು ಮೆಚ್ಚಿ ಅವರಿಗೆ ದತ್ತಾತ್ರೇಯ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಇರುವಂತಹ ಒಬ್ಬ ಮಗ ಅಂದರೆ 3 ತಲೆ 6 ಕೈ ಹಾಗೂ 1 ದೇಹ ಇರುವಂತಹ ಒಂದು ಮಗನನ್ನು ಕರುಣಿಸಬೇಕು ಅನ್ನೋ ಒಂದು ಆಶಯದಿಂದ
ಈ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಅದರಂತೆಯೇ ಒಬ್ಬ ದತ್ತ ದತ್ತಾತ್ರೇಯ ಎಂಬಂತಹ ಒಬ್ಬ ಗುರುವಿಗೆ ಸಮಾನವಾದಂತಹ ದೇವರ ಸ್ವರೂಪಿಯಾದಂತಹ ಒಬ್ಬ ಮಗನನ್ನು ಅನಸೂಯ ದೇವಿ ಹಾಗೂ ಅತ್ರಿಯ ದಂಪತಿಗಳು ಪಡಿತಾರೆ. ಅದೇ ರೀತಿ ಆ ಒಂದು ದೇವರ ಸ್ವರೂಪಿಯಾದಂತಹ ಗುರುಭಕ್ತಿಯನ್ನು ಹೊಂದಿರುವಂತಹ ಗುರು ರೂಪದಲ್ಲಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡುವಂತಹ ದತ್ತಾತ್ರೇಯರ ದೇವರು ಇಡೀ ಜಗತ್ತನ್ನೇ ಕಲ್ಯಾಣ ಮಾಡ್ತಾರೆ. ಇಂತಹ ಒಂದು ಒಳ್ಳೆಯ ಕಥೆಯನ್ನು ಆಧರಿಸಿಕೊಂಡು ನಾವಿವತ್ತು ದತ್ತ ಜಯಂತಿಯ ಬಗ್ಗೆ, ದತ್ತಾತ್ರೇಯ ದೇವರ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳುತ್ತಾ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಜೊತೆ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ಅಂತ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.